ಸಲ್ಲ ಇಲ್ಲಿ ಸಲ್ಲ ಪಾಂಡುರಂಗ ಕಾರ್ಮಿಕ ಸಂಘದ ಅಧ್ಯಕ್ಷರ ಹತ್ರ ತಮ್ಮ ದುಃಖನ ತೋಡ್ಕೊಳ್ಳಕ್ಕೆ ಬಂದಿದ್ದಾರೆ ಕಾರ್ಮಿಕರು. ಅವ್ರ ದುಃಖ ತೋಡ್ಕೊಳ್ಳೋದಕ್ಕೆ ನಮ್ಮನ್ನೇ ಆಗ್ಬೇಕಿತ್ತ? ಎಲ್ಲ ನಿಮ್ಮಣ್ಣ ಲೂಸ್ ಬಿಟ್ಟಿರೋದು. ಸರಿ, ನಿಮ್ಗೆ ಏನೇನ್ ತೊಂದರೆಗಳಾಗ್ತಿದೆ ಅಂತ ಹೇಳ್ತಾ ಹೋಗಿ. ಕೆಲವು ಗೋಡಂಗಳಲ್ಲಿ ಬೆಂಕಿ ಬಿದ್ದು ಕಾರ್ಮಿಕರೆಲ್ಲ ಸಾಯ್ತಾ ಇದ್ದಾರೆ, ಆದ್ರೆ ಅವ್ರಿಗೆ ಪರಿಹಾರನೇ ಸಿಗ್ತಾ ಇಲ್ಲ. ಹೌದು, ಇದು ಎಲ್ಲಾ ಕಡೆ ನಡೀತಾ ಇದೆ. ಕೆಲವು ಕಡೆ ಹಳೆ ಲಿಫ್ಟ್ಗಳಿವೆ. ಮೊನ್ನೆ ಕಾರ್ಮಿಕರು ಲಿಫ್ಟ್ ನಲ್ಲಿ ಇದ್ದಾಗ ಲಿಫ್ಟಿನ್ ಚೈನ್ ಕಟ್ಟಾಗಿ ಕೆಲವು ಕಾರ್ಮಿಕರು ಕೈಕಾಲು ಮುರ್ಕೊಂಡಿದ್ದಾರೆ. ಅದಕ್ಕೇನು ಪರಿಹಾರ ಸಿಕ್ಕಿಲ್ಲ. ಕಾರ್ಮಿಕರಿಗೆ ಆಗ್ತಾ ಇರೋ ತೊಂದರೆಗಳನ್ನ ಕೇಳ್ತಾ ಇದ್ರೆ ನನ್ನ ರಕ್ತ ಕೊತ ಕೊತ ಅಂತ ಕುದೀತಾ ಇದೆ. ನೀವು ಕಾರ್ಮಿಕ ಸಂಘದ ಪ್ರೆಸಿಡೆಂಟ್ ಆಗಿ ಏನ್ರಿ ಮಾಡಿದ್ದೀರಾ? ಕಂಡವ್ರ ಮನೆ ಮುಸ್ರತ್ತಿಕೊಂಡಿದ್ದಾರೆ ಅಷ್ಟೇ. ನೋಡಿ, ನೀವಿಬ್ರು ರೊಚ್ಚಿಗೆ ಹೇಳ್ಬೇಡಿ. ನೀವ್ ಹೇಳಿದ ಪಾಯಿಂಟ್ಸ್ ಗಳನ್ನೆಲ್ಲ ಬರ್ಕೊಂಡಿದೀನಿ. ಇದನ್ನೆಲ್ಲ ಸೇರಿಸಿ ಒಂದ್ ಭಾಷಣ ತಯಾರು ಮಾಡ್ತೀನಿ. ನಮ್ ಕಾರ್ಮಿಕ ಸಂಘದ ಸಭೆಗೆ ಲೇಬರ್ ಮಿನಿಸ್ಟರ್ ಬರ್ತಾರಲ್ಲ, ಅವ್ರ ಮುಂದೆ ಈ ಭಾಷಣ ಬಿಗಿತೀನಿ. ನಾನು ಆಡೋ ಒಂದೊಂದು ಮಾತು ಕೇಳಿ ಆ ಲೇಬರ್ ಮಿನಿಸ್ಟರ್ ತಮ್ಮ ಎದೆ ಬಡಿತನ ಚೆಕ್ ಮಾಡ್ಕೋಬೇಕು. ಹಾಗೆ ಮಾಡ್ತೀನಿ. ಮಹನೀಯರೇ ಮತ್ತು ಮಹಿಳೆಯರೇ, ಕಾರ್ಮಿಕರಿಗೋಸ್ಕರ ಸಾಯ್ತೀವಿ ಅಂತ ಸರ್ಕಾರ ಹೇಳುತ್ತೆ. ಆದ್ರೆ ಸಾಯ್ತಿರೋದು ಕಾರ್ಮಿಕರು ಮಾತ್ರ. ಸತ್ತವ್ರಿಗೆ ಪರಿಹಾರ ಧನ ಕೊಡ್ತೀವಿ ಅಂತ ಸರ್ಕಾರ ಹೇಳುತ್ತೆ. ಆದ್ರೆ ಅದ್ಯಾವುದು ಕಾರ್ಮಿಕರಿಗೆ ತಲುಪ್ತಾ ಇಲ್ಲ. ನಮ್ಮ ಸರ್ಕಾರದ ನೀತಿ ನಿಯಮಗಳೆಲ್ಲ ಒಳ್ಳೆ ಕೋತಿ ಬಾಲ ತರ ಇದೆ. ನಾಯಿ ಬಾಲ ಹೇಗೆ ಯಾವತ್ತೂ ನೆಟ್ಟಗಾಗಲ್ವೋ ಹಾಗೆ ನಮ್ಮ ಸರ್ಕಾರನು ಯಾವತ್ತೂ ನೆಟ್ಟಗಾಗಲ್ಲ. ಈ ಮಾತುಗಳನ್ನೆಲ್ಲ ಹೇಳಕ್ ನಂಗೆ ಖುಷಿ ಆಗ್ತಾ ಇದೆ. ನಮ್ಮ ಯಜಮಾನ್ರೆ ಏನಾದ್ರೂ ಈ ಭಾಷಣ ಕೇಳ್ಬಿಟ್ರೆ ಫುಲ್ ಥ್ರಿಲ್ ಆಗ್ಬಿಡ್ತಾರೆ. ಏನೋ ಯಜಮಾನ್ರೆ, ಸ್ವಲ್ಪ ಬರ್ತೀರಾ? ಏನು ನಿನ್ನ ವರಾತ? ಏನು ಯಜಮಾನ್ರೆ, ನಮ್ ಕಾರ್ಮಿಕ ಸಂಘದ ಸಭೆನಲ್ಲಿ ನಾನು ಭಾಷಣ ಮಾಡ್ಬೇಕು ಅಂತಿದ್ದೀನಿ. ಈ ಭಾಷಣ ಓದ್ ಹೇಳ್ತೀನಿ, ಹೇಗಿದೆ ಅಂತ ಹೇಳ್ತೀರಾ? ಎಷ್ಟು ದಿವಸ ನಮ್ಮ ಎಂಡ್ರು ಭಾಷಣ ಬಿದ್ದದ್ ಸಾಲದು ಅಂತ ಈಗ ನೀನ್ ಬೇರೆ ಭಾಷಣ ಬಿಗಿಬೇಕು ಅಂತ ಇದೆಯೇನೆ? ಅಯ್ಯೋ, ನಿಮ್ ಹೆಂಡತಿದು ತಂಗ್ಳು ಭಾಷಣ, ನಂದು ಬಿಸಿ ಬಿಸಿ ಭಾಷಣ. ಅರ್ಧ ಗಂಟೆಲಿ ಓದ್ ಮುಗಿಸ್ಬಿಡ್ತೀನಿ. ನಮಗೆ ಅಷ್ಟೆಲ್ಲ ಪುರ್ಸೊತ್ತಿಲ್ಲ, ನಾವಿನ್ನ ಗೋರ್ತೀವಿ. ಬೇಡ ಬಿಡಿ, ಈ ಭಾಷಣ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡಿ ನಿಮ್ಗೆ ಕೇಳ್ಸೇ ತೀರ್ತೀನಿ. ಅತ್ತೇವ್ರೆ, ಹೀಗೆ ಹೇಳ್ತೀನಿ ಅಂತ ಬೇಜ ಮಾಡ್ಕೋಬೇಡಿ. ಗಂಡುಗಲಿ ವಂಶದ ಹಿರಿತಲೆ ಎನಿಸ್ಕೊಂಡು ಗೂಟ ಹೊಡ್ಕೊಂಡು ಕೂತ್ಬಿಟ್ರೆ ಬಂತ ಭಾಗ್ಯ. ಈ ಮನೆಯಲ್ಲಿ ಏನ್ ನಡೀತಿದೆ, ಏನ್ ನಡೀತಿಲ್ಲ ಅನ್ನೋದ್ರ ಬಗ್ಗೆ ಗಮನ ಹರಿಸ್ಬೇಕು. ಈಗ ಅಂಥದ್ದೇನಾಯ್ತು ಅಳಿ ಅಂತಿಲ್ಲ? ಈ ಮನೆಯಲ್ಲಿ ನಿಮ್ಮ ಸೊಸೆ ಅಲ್ಲದೆ ಈ ಮನೆ ಕೆಲಸದೋಳು ಭಾಷಣ ಮಾಡೋದು ಶುರು ಮಾಡಿದಾಳೆ. ಬಿಟ್ಲ? ನಾನ್ ಕೆಲಸದೋಳಲ್ಲ, MSc ಮೇಡ್ ಸರ್ವೆಂಟ್ ಚಂಪಾಗಲಿ. ನಮ್ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಏನಾದ್ರೇನೆ ಮುಸ್ರತಿ ತಪ್ಪುತ್ತೇನೆ. ಮುಸ್ರೇನು ತಿಕ್ತೀನಿ, ಮೈಕ್ ಸಿಕ್ಕಿದ್ರೆ ಭಾಷಣನು ಬಿಗಿತೀನಿ. ನೀನು ಭಾಷಣ ಮಾಡೋ ಶುರು ಹಚ್ಕೊಂಡ್ಬಿಟ್ಯಾ? ಒಬ್ರು ನೋಡಿ ಇನ್ನೊಬ್ರು ಕಲಿತಾರೆ. ಕೋತಿ ತಾನ್ ಕೆಡೋದು ಅಲ್ಲದೆ ವನನ್ನೆಲ್ಲ ಕೆಡಿಸ್ತಂತೆ. ಹಾಗಾಯ್ತು. ಅತ್ತೆ, ನಿಮ್ಮ ಸೊಸೆ ಭಾಷಣ ಬಿಗಿಯೋದು ಟೈಮ್ ಪಾಸ್ಗೆ, ಆದ್ರೆ ನಾನ್ ಭಾಷಣ ಮಾಡೋದು ಕಾರ್ಮಿಕರ ಕ್ಷೇಮಾಭಿವೃದ್ಧಿಗೆ. ಒಂದ್ಸತಿ ನನ್ ಭಾಷಣ ಹೇಗಿದೆ ಅಂತ ಕೇಳಿ ನೋಡಿ, ನಿಮಗೆ ಗೊತ್ತಾಗತ್ತೆ. ಅತ್ತೆ, ಹೇಗಿದೆ? ನೀನು ಸೂಪಲ್ಲು, ನೀನು ಭಾಷಣನೋ ಸೂಪಲ್ಲೋ ಸೂಪಲ್ಲು. ಯಾರು ಸೂಪರು, ಯಾರು ಪಾಪರು? ಚಂಪಾ ಸೂಪರು. ಅಪ್ಪಿ ತಪ್ಪಿ ಅವಳೇನಾದ್ರು ಭಾಷಣ ಮಾಡಿದ್ರೆ ನೀವು ಪಾಪರು. ಅಳಿ ಅಂದ್ರೆ ಆಡುವ ಮಾತಿನ ಮೇಲೆ ಸ್ವಲ್ಪ ಹಿಡಿತ ಇರಲಿ. ಏನು ಯಜಮಾನ್ರೆ, ನನ್ ಭಾಷಣ ಕೇಳೋದಕ್ಕೆ ಸಮಯ ಇಲ್ಲ ಅಂದ್ರಲ್ಲ, ಅದೇ ಭಾಷಣ ನಾ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ಹೇಗಿದೆ ಅಂತ ಕೇಳಿ ಆನಂದಿಸಿ. ಚಪ್ಪಚಮಲಿ ಏನಿದು? ಸರ್ಕಾರನ ಈ ತರ ಮಕ್ ಬಿಟ್ಟಿದ್ಯಾ? ಸರ್ಕಾರಕ್ಕೆ ಚುರುಕು ಮುಟ್ಟಿಸ್ಬೇಕು ಅಂದ್ರೆ ಹೀಗೆ ಗರಂ ಆಗಿ ಮಾತಾಡ್ಬೇಕಾಗತ್ತೆ. ನೀನು ಸಾರ್ವಜನಿಕ ಸ್ಥಳದಲ್ಲಿ ಈ ತರ ಎಲ್ಲ ಭಾಷಣ ಮಾಡ್ಬಿಟ್ರೆ ಸಾರ್ವಜನಿಕರು ರೊಚ್ಚಿಗೆದ್ದು ಬಿಡ್ತಾರೆ. ಅವ್ರವ್ರೆಲ್ಲ ದೊಂಬಿ ಆಗುತ್ತೆ, ಕಲ್ಕಲಲ್ಲಿ ಹೊಡೆದಾಡ್ಬಿಡ್ತಾರೆ. ಆಮೇಲೆ ನಿನ್ನ ಕರ್ಕೊಂಡೋಗಿ ಜೈಲು ತುಂಬಿಸ್ಬಿಡ್ತಾರೆ. ಎಷ್ಟೋ ಜನ ಭಾಷಣ ಮಾಡಿ ನ್ಯಾಯಾಂಗ ನಿಂದನೆ ಮಾಡಿದ್ದಾರೆ, ಹಾಗಂತ ಅವ್ರನ್ನೆಲ್ಲ ಜೈಲ್ಗೆ ಹಾಕ್ಬಿಟ್ಟಿದಾರಾ? ನಿಜ, ನನಗೆ ಆಗಲ್ಲ. ಅದು ಏನು ಅವ್ರಿಗೂ ನಿನ್ಗೂ ವ್ಯತ್ಯಾಸ ಇಲ್ವೇನೆ? ಅವ್ರು ಮಾಡಿದ ತಪ್ಪನ್ನ ನೀನು ಮತ್ತೆ ಮತ್ತೆ ಮಾಡ್ಬೇಕೇನೆ? ಸಾಕು ಸುಮ್ನೆ ಯಜಮಾನ್ರೆ. ಕಾರ್ಮಿಕರೆಲ್ಲ ಬಂದು ನನ್ನ ಹತ್ರ ಕಷ್ಟ ಸುಖ ಹೇಳ್ಕೊಂಡಿದ್ದಾರೆ. ಪ್ರೆಸಿಡೆಂಟ್ ಆಗಿ ನಾನ್ ಸುಮ್ನೆ ಇದ್ರೆ ಚೆನ್ನಾಗಿರುತ್ತಾ? ಅದಕ್ಕೆ ನಾಳೆ ಬೆಳಗ್ಗೆನೆ ನನ್ನ ಸ್ನೇಹಿತೆ ಸುಪ್ರಭಾನ ಮೀಟ್ ಮಾಡಿದ್ರೆ ಇನ್ನೂ ಒಂದಷ್ಟು ಪಾಯಿಂಟ್ ಸಿಗುತ್ತೆ. ಚೆನ್ನಾಗಿ ತಯಾರಿ ಮಾಡ್ಕೊಂಡು ನಾಳೆ ಸಂಜೆ ಕಾರ್ಮಿಕ ಸಂಘದ ಸಭೆಯಲ್ಲಿ ಲೇಬರ್ ಮಿನಿಸ್ಟರ್ ಮುಂದೆನೆ ಈ ಭಾಷಣನ ಬಿದ್ದು ಎಲ್ಲರ ಹತ್ರ ಸೈ ಅನ್ಸ್ಕೋತೀನಿ. ನೀವು ನಿಜವಾಗ್ಲೂ ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡ? ಯಾಕೆ? ತಮಗೆ ಏನಾದ್ರೂ ಅನುಮಾನ? ರೀ,
ಅಪ್ಪಿ ತಪ್ಪಿ ಅವಳೇನಾರು ನಾಳೆ ಸಂಜೆ ಈ ಭಾಷಣ ಬಿಗಿದ್ರೆ ಮಾನ ಮರ್ಯಾದೆ ಹೋಗೋದು ನಿಮ್ದು ಕಣ್ರಿ. ನಾನು ರಸ್ತೆನ ತಲೆ ಎತ್ಕೊಂಡು ಹೇಗ್ರಿ ತಿರುಗಾಡೋದು? ನಿಮಗೆ ತಾಕತ್ತು ಅನ್ನೋದು ಇದ್ರೆ ಅವಳು ಮಾಡೋ ಭಾಷಣ ತಡೀರಿ. ಏನನ್ನಿಸ್ತು ಸುಪ್ರಭಾ? ಭಾಷಣ ಕೇಳ್ತಿದ್ದಂಗೆನೆ ಮೈಯೆಲ್ಲ ಜುಮ್ ಅನ್ಬಿಡ್ತು ಕಣೆ. ಅಲ್ಲ, ಈ ರೀತಿ ಹೊರಟಾಗಿ ಮಾತಾಡ್ಬೇಕು ಅನ್ಕೊಂಡಿದ್ಯಲ್ಲ, ಸರ್ಕಾರ ನಿನ್ನ ಸುಮ್ಮನೆ ಬಿಡುತ್ತೆ ಅನ್ಕೊಂಡಿದ್ಯಾ? ಆ ಕತೆ ಬಿಟ್ಟು ಹಾಕೆ, ನಿನಗೇನ್ ಅನಿಸ್ತು ಅಂತ ಹೇಳು. ನೀನ್ ಈ ರೀತಿ ಹೊರಟಾಗಿ ಮಾತಾಡಕ್ ಶುರು ಮಾಡಿದ್ರೆ ಜನ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲಮ್ಮ. ಆದ್ರೆ ಕಾರ್ಮಿಕರುಗಳಿಗೆ ಸಂತೋಷ ಆಗುತ್ತಲ್ಲಮ್ಮ. ಕಾರ್ಮಿಕರಿಗೇನೋ ಸಂತೋಷ ಆಗತ್ತೆ, ಆದ್ರೆ ಸರ್ಕಾರನ ಎದುರಾಕೊಂಡಂಗಾಗತ್ತೆ. ಒಂದ್ ನಿಮಿಷ, ನಮ್ಮ ಯಜಮಾನ್ರೆ ಲೈನಲ್ಲಿ ಇದ್ದಾರೆ. ಏನು ಯಜಮಾನ್ರೆ? ಚಂಪಚಮೇಲೆ ನಿನ್ನ ಭಾಷಣನ ಓದ್ದೆ ಕಣೆ, ಅದ್ಭುತವಾಗಿತ್ತು. ಥ್ಯಾಂಕ್ಸ್. ನಿಮ್ಗೆ ಹಿಡಿಸ್ತಾ? ನಿನ್ನ ತಲೆ ಅಂತ ಭಾಷಣ ಮಾಡೋದಕ್ಕೆ ನಿನಗೆ ಎಷ್ಟೇ ಧೈರ್ಯ? ಈಗ ಎಲ್ಲಿದೀಯ ನೀನು? ನಾನಾ ಸುಪ್ರಭಾ ಮನೇಲಿದ್ದೀನಿ. ಸರಿ, ಈಗಿಂದೀಗ್ಲೇ ಮನೆ ಕಡೆ ಬಂದು ಬಿಡು. ಯಾಕೆ ನಿಮ್ ಹೆಂಡತಿಯಿಂದ ನಾನ್ ಭಾಷಣ ಮಾಡಬಾರ್ದು ಅಂತ ಕರೆ ಬಂತ? ಹೆಂಡತಿ ಮಾತಿಗೆಲ್ಲ ಸೊಪ್ಪು ಹಾಕೋನಲ್ಲ ಅಂತ ನಿನಗೆ ಗೊತ್ತು ತಾನೆ. ನಾನು ನಿನ್ನ ಯಜಮಾನಪ್ಪ ಕರಿತಾ ಇದ್ದೀನಿ, ತೆಪ್ಪಗ್ ಮನೆ ಹತ್ರ ಬಾ, ನಾನು ಕಾಯ್ತಾ ಇರ್ತೀನಿ. ನಿಮ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡು ಹೆಂಡತಿ ಆಗಿದ್ರೆ ನಿಮ್ ಮಾತು ಕೇಳ್ತಾ ಇದ್ದೆ. ಈಗ್ಲೂ ತಾಳಿ ಕಟ್ಟಿ ಭಾಷಣಕ್ಕೆ ಹೋಗಲ್ಲ. ನಾನೇನೋ ಹೇಳಿದ್ರೆ ನೀನ್ ಮತ್ತೆ ಮತ್ತೆ ಅದೇ ಹಾದಿಗೆ ಬಂದು ನನ್ನ ದಿಕ್ಕ ತಪ್ಪಿಸ್ಬೇಡ. ಹಿಂಗೆಲ್ಲ ಹೇಳಿದ್ರೆ ಎಲ್ಲಿ ಗೊತ್ತಾಗುತ್ತೆ? ನಿನ್ನ ಫ್ರೆಂಡು ಸುಪ್ರಭಾ, ಅವಳಿಗೆ ಕೊಡು ಫೋನ್. ಹಲೋ, ಹೇಳಿ ಪಾಂಡುರಂಗ ಅವ್ರೆ. ಏನಂತೂ ಹೇಳಿ ಸುಪ್ರಭಾ ಅವರೇ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ಓಕೆ ಪಾಂಡುರಂಗ ಅವ್ರೆ. ನಮ್ಮ ಯಜಮಾನ್ರು ಹೆಣ್ಮಕ್ಳನ್ನ ಬುಟ್ಟಿಗೆ ಹಾಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟು. ನೀನ್ ಅವ್ರ ಮಾತುಗಳಿಗೆಲ್ಲ ಕ್ಲೀನ್ ಬೋಲ್ಡ್ ಆದಂಗಿದ್ಯಾ? ಹಾಗೇನಿಲ್ಲಪ್ಪ, ನಿನ್ಗಂತಿದ್ದೀನ ನೀನ್ ಹೇಳ್ತಿದ್ಯಾ, ಹೇಳೋದಕ್ಕೇನಂತೆ? ಸಂಜೆನೆ ಭಾಷಣ ಇರೋದು. ನಾನು ಈಗಲೇ ವೇದಿಕೆ ಹತ್ರ ಹೋಗಿ ಅಲ್ಲಿರೋ ಕಾರ್ಮಿಕರ ಹತ್ರ ಮಾತಾಡಿದ್ರೆ ಇನ್ನೊಂದಷ್ಟು ಪಾಯಿಂಟ್ ಸಿಗುತ್ತೆ. ಚೆನ್ನಾಗಿ ತಯಾರಾಗಿ ಸಾಯಂಕಾಲ ಭಾಷಣ ಬಿಗಿದ್ ಬಿಡೋದೆ. ನಾನಿನ್ ಬರ್ತೀನಿ. ಒಂದ್ ನಿಮಿಷ ಕಣೆ, ಅಪರೂಪಕ್ಕೆ ಮನೆಗ್ ಬಂದಿದ್ಯಾ, ಒಂದ್ ಲೋಟ ಜ್ಯೂಸ್ ಕುಡ್ಕೊಂಡು ಹೋಗು. ಇರುವ ಯಾವತ್ತು ಏನು ಕೊಡದೆ ಇರೋಳು ಇವತ್ತು ಜ್ಯೂಸ್ ಕೊಡ್ತೀಯಾ? ನೋಡ್ತೀನಿ. ನಂಗೆ ಒಂದ್ ಸ್ವಲ್ಪ ನೀರ್ ಬೇಕಿತ್ತು. ನೀರಾ? ಜ್ಯೂಸ್ ಕುಡಿತಿರ್ಬೇಕಾದ್ರೆ ನೀರ್ ಯಾಕೆ? ಜ್ಯೂಸ್ ಕುಡಿದ್ರೆ ನೀರ್ ಕುಡ್ದಂಗ ಆಗುತ್ತಾ? ಯಾಕೋ ಗಂಟ್ಲು ತುಂಬಾ ಒಣಗ್ತಾ ಇದೆ. ನೀರ್ ತಗೊಂಡ್ ಬರ್ತೀಯಾ? ಸರಿ. ಚಂಪಾ, ಇನ್ನು 10 ಗಂಟೆ ಅಷ್ಟೇ, ಇಷ್ಟು ಬೇಗ ಹೋಗಿ ಏನೇ ಮಾಡ್ತೀಯಾ? ಅಲ್ಲಿ ಕಾರ್ಮಿಕರು ಇರ್ತಾರೆ, ಅವ್ರನ್ನ ಮಾತಾಡ್ಸೋದು, ನೋಟ್ಸ್ ಬರ್ಕೊಳ್ಳೋದು ಇದೆಲ್ಲ ಇರುತ್ತಲ್ಲ. ನಾನಿನ್ ಬರ್ತೀನಿ. ಇಷ್ಟೊತ್ತಿಗಾಗ್ಲೇ ಸುಪ್ರಭಾಯಿಂದ ಫೋನ್ ಬರ್ಬೇಕಿತ್ತು, ಇಷ್ಟೊತ್ತಾದ್ರೂ ಬಂದಿಲ್ಲ ಅಂದ್ರೆ ಏನ್ ಅರ್ಥ? ಒಂದ್ ಹೆಜ್ಜೆ ನಾವೇ ಯಾಕೆ ಸುಪ್ರಭಾ ಮನೆಗೆ ಹೋಗ್ಬಾರ್ದು? ಸಂಪೂರ್ಣ ಸಿಕ್ಕಂಗ ಆಗ್ತಾಳೆ, ಚೆನ್ನಾಗಿ ತಾಕೀತ್ ಮಾಡಿ ಹೇಳ್ಕೊಂಡ್ ಬರ್ಬೋದು. ದೇವ್ರ ಕೊಡ್ತಂಗೆ ನೀನು ಕೂಡ ತಲೆ ಇಟ್ಟಿದ್ಯಾ ಕಣೆ. ನೋಡ್ರಿ, ಹೋಗಿ ಕರ್ಕೊಂಬರೋಣ. ಅಯ್ಯೋ, ಕೆಲಸದೊಳನ ಹುಡ್ಕೊಂಡು ಹೋಗೋ ಪರಿಸ್ಥಿತಿ ಬಂತಲ್ಲ, ಎಲ್ಲ ನನ್ ಕರ್ಮ. ಅವಳು ಬೇಯಿಸಿ ಹಾಕಿದಾಗ ಗಡದ್ದಾಗಿ ತಿಂತೀಯಲ್ಲ, ಅವಾಗ ಅವಳು ಕೆಲಸದವಳು ಅಂತ ಜ್ಞಾಪಕಕ್ಕೆ ಬರಲ್ವಾ? ಇಲ್ಲಪ್ಪ. ಸುಪ್ರಭಾ ಅವರೇ ಹೇಳಿ, ಎಚ್ಚರ ಮಾಡ್ಕೊಳ್ಳಿ, ಎತ್ಕೋಬೇಡಿ. ನಾನು ಅದೆತ್ತಿದ್ರದ್ದು ಪಾಂಡುರಂಗ ಗಡಿಯಲ್ಲಿ. ಯಾಕೆ, ಏನಾಗಿತ್ತು? ಏನೋ ಗೊತ್ತಿಲ್ಲ ಪಾಂಡುರಂಗ ಅವ್ರೆ, ಈ ಜ್ಯೂಸ್ ಕುಡಿತಿದ್ದಾಗ್ಲೇ ನಿದ್ದೆ ಬಂದ್ಬಿಡ್ತದೆ ನನ್ಗೆ. ನಿಮ್ಮ ನಿದ್ದೆ ಮನೆ ಹಾಳಾಗಿ ಹೋಗ್ಲಿ. ಚಂಪಾ ಎಲ್ಲಿ ಹೇಳ್ರಿ? ಚಂಪಾ ಜ್ಯೂಸ್ ಕುಡ್ಕೊಂಡು ಹೊರಟೋದ್ಲು. ಸುಪ್ರಭಾ ಅವರೇ,
ನೀವು ಚಂಪಾ ಚಮೇಲಿಗೆ ಜ್ಯೂಸಲ್ಲಿ ಪುಡಿ ಮಿಕ್ಸ್ ಮಾಡಿ ಕೊಟ್ಟಿರ್ಲಿಲ್ವೇ? ಕುಡಿಯಕ್ಕೆ ಗ್ಲಾಸ್ನೇ ಒಳಗೆ ಕೊಟ್ಟಿದ್ದು. ಆ ಜ್ಯೂಸನ್ನು ಕುಡಿದ ಮೇಲೂ ಅವಳು ಇಲ್ಲಿಂದ ಹೊರಟೋಗಿದ್ದಾಳೆ ಅಂದ್ರೆ ನನ್ನ ಕೈಯಿಂದ ನಂಬೋದಕ್ಕಾಗ್ತಾನೆ ಇಲ್ವೇ? ಬಾವಾ ಆ ಚಂಪಾ ಸಿಕ್ಕಾಪಟ್ಟೆ ಚಾಲಾಕಿ, ಏನೋ ಗೋಲ್ಮಾಲ್ ಮಾಡಿರ್ತಾಳೆ. ಹಾ ಇರ್ಬೇಕು. ನಾನ್ ಜ್ಯೂಸ್ ಕೊಡಕ್ ಬಂದಾಗ ಕುಡಿಯಕ್ ನೀರ್ ಬೇಕು ಅಂದ್ಲು. ನೀರ್ ತರಕ್ ಹೋದಾಗ ಅವಳೇನೋ ಗೋಲ್ಮಾಲ್ ಮಾಡಿರ್ತಾಳೆ. ಅಲ್ಲಿಗೆ ಚಂಪಾ ಭಾಷಣ ಮಾಡೋ ಗ್ಯಾರಂಟಿ ಅಂತ ಆಯ್ತು. ಬಾವಾ ನಿಮ್ ಕತೆ ಮುಗಿದೋಯ್ತು. ಅಪ್ಪಿ ತಪ್ಪಿ ಚಂಪಾ ಏನಾದ್ರು ಭಾಷಣ ಮಾಡಿದ್ರೆ ನೀವು ದಿನ ಬುತ್ತಿ ಕಟ್ಕೊಂಡು ಪರಪ್ಪನಗರ ಹೋಗೋದು ಗ್ಯಾರಂಟಿ. ಮಾಡ್ಬಾರ್ದು ಯಾವ್ದು ಕಾರಣಕ್ಕೂ ಚಂಪಾ ಚಮೇಲಿ ಭಾಷಣ ಮಾಡಬಾರ್ದು. ಅಣ್ಣಯ್ಯ ಫೋನ್ ಮಾಡಿ ಭಾಷಣ ಮಾಡ್ಬೇಡ ಅಂತ ಆವಾಜ್ ಹಾಕೋ. ಲೇ ದೇವ್ರು ಕೊಟ್ಟಂಗೆ ನಾನು ಫೋನ್ ಮಾಡಿದ್ರೆ ಸಾಕು ಕಣಮ್ಮ. ಆ ಚಂಪಾ ಚಮೇಲಿ ನನಗೆ ಫೋನ್ ನಲ್ಲಿ ಮಕ್ ಹೋಗಿತಾಳೆ. ಅಲ್ಲ ಭಾಷಣ ಇರೋದು ಸಂಜೆ, ಇವಳು ಈಗ ಎಲ್ಲಿ ಹೋಗಿರ್ಬೋದು ಅಂತ. ಹೋಗ್ತಾ ದಾರಿಲಿ ಕಾರ್ಮಿಕರನ್ನ ಮೀಟ್ ಮಾಡಿ ಅವ್ರು ಹೇಳೋ ಪಾಯಿಂಟ್ ನೆಲ್ಲ ಕಲೆಕ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ಲು. ಈ ದಾರಿನಲ್ಲಿ ಅವಳನ್ನ ಹೆಂಗಾರ ಮಾಡಿ ಮಟ್ಟ ಹಾಕಿ ಅವಳು ಮಾಡೋ ಭಾಷಣ ತಪ್ಪಿಸ್ಬಿಡ್ಬೇಕಲ್ಲ. ರೌಡಿ ದಾಮೋದರ ಅಂತ ಒಬ್ಬ ಇದ್ದಾನೆ. ಆ ರೌಡಿಗೂ ಚಂಪಾಗೂ ಕಾರ್ಮಿಕರ ವಿಷಯದಲ್ಲಿ ಜಗಳ ಆಗಿತ್ತು. ಆ ರೌಡಿ ದಾಮೋದರ ನಿನ್ನ ಒಂದಲ್ಲ ಒಂದ್ ದಿನ ನನ್ನ ಅಡ್ಡಾಗ ಎತ್ತಾಕೊಂಡ್ ಹೋಗಿ ನಿನ್ ಕೈಲಿ ಡಾನ್ಸ್ ಮಾಡಿಸ್ತೀನಿ ಅಂತ ಚಾಲೆಂಜ್ ಮಾಡಿದ್ದ. ನಮ್ಮ ಚಂಪಾ ಚಮೇಲಿನ ಮಟ್ಟ ಹಾಕಬೇಕು ಅಂದ್ರೆ ಆ ರೌಡಿ ದಾಮೋದರನೇ ಸರಿಯಾದ ವ್ಯಕ್ತಿ. ಆ ರೌಡಿ ದಾಮೋದರನ ಬಿಡ್ತೀನಿ, ಚಂಪನ ಭಾಷಣ ನಿಲ್ಲಿಸ್ತೀನಿ. ಹೌದು ಬುಲ್ಬುಲ್, ನಾನೇ. ಒಂದಲ್ಲ ಒಂದಿನ ನನ್ನ ಅಡ್ಡಕ್ಕೆ ನೀನು ನೇತಾಕೊಂಬಂದು ನಿನ್ ಕೈಲಿ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿದ್ದು ನೆನಪಿದೆ ತಾನೇ? ನೋಡು ದಾಮೋದರ, ಈ ವಿಷಯ ಏನಾದ್ರೂ ಕಾರ್ಮಿಕ ಸಂಘವ್ರಿಗೆ ಗೊತ್ತಾದ್ರೆ ನಿನ್ನ ಚಟ್ನಿ ಮಾಡ್ಬಿಡ್ತಾರೆ. ಅವ್ರು ಚಟ್ನಿ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಾನ್ ನಿನ್ನ ಪಲ್ಯ ಮಾಡ್ಬಿಡ್ತೀನಿ. ನೋಡು ದಾಮೋದರ, ನಿನ್ಗೂ ನಮ್ ಸಂಘಕ್ಕೂ ಮನಸ್ತಾಪ ಇದೆ, ಅದನ್ನ ನಾನು ಒಪ್ಕೋತೀನಿ. ಆದ್ರೆ ಈಗ ನನ್ನ ಬಿಟ್ಬಿಡು. ನಾನು ಚಾಲೆಂಜ್ ಮಾಡ್ದಂಗೆ ನಿನ್ನ ನಾನು ನನ್ನ ಅಡ್ಡಕ್ಕೆ ತಕೊಂಡ್ಬಂದಿದ್ದೀನಿ. ಆಯ್ತಾಯ್ತು, ನಾನೇ ಸೋತೆ, ನೀನೇ ಗೆದ್ದೆ. ಆದ್ರೆ ಈಗ ನನ್ನೊಂದು ಮುಖ್ಯವಾದ ಭಾಷಣ ಮಾಡ್ಬೇಕಾಗಿದೆ, ದಯವಿಟ್ಟು ನನ್ನ ಬಿಟ್ಬಿಡು. ಗುರು ಇವ್ಳ ಕೈ ಡ್ಯಾನ್ಸ್ ಮಾಡ್ತಾಳೆ, ಹೇಗ್ ಬಿಡ್ತೀಯಾ? ನೋಡಿ, ನನ್ನ ಶಿಷ್ಯನು ಅದೇ ಮಾತು ಹೇಳ್ತಾ ಇದ್ದಾನೆ. ಯಾವ್ದಾದ್ರು ಒಳ್ಳೆ ಐಟಮ್ ಸಾಂಗಿಗೆ ಡ್ಯಾನ್ಸ್ ಮಾಡು, ಬಿಟ್ಟು ಬಿಡ್ತೀನಿ. ನಿಜವಾಗ್ಲೂ ಬಿಡ್ತೀಯ ತಾನೆ? ಮೊದ್ಲು ಡ್ಯಾನ್ಸ್ ಮಾಡು, ಚೆನ್ನಾಗಿ ಮಾಡಿದ್ಯೋ ಇಲ್ವೋ ನೋಡಿ, ಆಮೇಲೆ ಬಿಟ್ಬಿಡ್ತೀನಿ. ಸರಿ. ದೀವಾ ದೀವಾ ತನದಿರನ, ದೀವಾ ದೀವಾ ತನದಿರನ, ದೀವಾ ದೀವಾ ತನದಿರನ, ದೀವಾ ದೀವಾ ತನದಿರನ. Don't you know, don't you know, don't you know I'm very sexy? Don't you know, don't you know, don't you know I'm very sexy? ಕೈಯಿದೆ ಕಾಲಿದೆ ಸುಮ್ಮನೆ ಡ್ಯಾನ್ಸು ಮಾಡು, ಕಣ್ಣಿದೆ ಕಿವಿಯಿದೆ ದಯವಿಟ್ಟು ಹಾಡು ಕೇಳು. ಕೆಂಪೇಗೌಡ ಕಂಡೆ ಸೂರಗ್ ರಾಣಿನ, ಕಲ್ಲರ್ ಕಲ್ಲರ್ ಕನಸಿಗೆ ರಾಯಭಾರಿನ. ಊರಿಗೊಬ್ಳೆ ಪದ್ಮಾವತಿ ಅಂತರಗಾಯ ಕಾಡುತ್ತೀ. Don't you know, don't you know, don't you know I'm very sexy? Don't you know, don't. ಸೂಪರ್ ಮಾಡ್ತೀಯ ಬಿಡು. ಸರಿ, ನಾನು ಇನ್ ಬರ್ಲಾ? ಏಯ್, ನಂದಿನ್ನೂ ಒಂದ್ ರಿಕ್ವೆಸ್ಟ್ ಇದೆ. ಇನ್ನೂ ಒಂದ್ ರಿಕ್ವೆಸ್ಟಾ? ಏನದು? ನಾವ್ ಹೇಳಿ ಕೇಳಿ ರೌಡಿಗಳು ಆಫ್ ಮಾಡ್ರು ಫುಲ್ ಮಾಡ್ರು ಮಾಡಿ ತಲೆ ಕೆಟ್ಟೋಗ್ಬಿಟ್ಟಿರುತ್ತೆ. ಅದಕ್ಕೆ ನೀನು ನಮ್ಮ ಅಡ್ಡಕ್ ದಿನ ಬಂದು ನಮಗೆ ಮನರಂಜನೆ ಕೊಡ್ಬೇಕು. ಆಯ್ತಾಯ್ತು, ಈಗ ನಾನು ಕಳಿಸ್ಕೊಟ್ರೆ ಪ್ರತಿದಿನ ಬಂದು ಡ್ಯಾನ್ಸ್ ಮಾಡ್ತೀನಿ. ಹೌದಾ? ನೀನೀಗ ಎಲ್ಗೆ ಹೋಗ್ತಾ ಇರೋದು? ಎಲ್ಲಿಗೆ ಅಂತ ಕೇಳಿದ್ರೆ ನನ್ ಹೋಗೋ ಕೆಲ್ಸ ಆಗಲ್ಲ. ನೀನೀಗ ಕಾರ್ಮಿಕ ಸಂಘದಲ್ಲಿ ಭಾಷಣ ಮಾಡಕ್ ಹೋಗ್ತಾ ಇದೀಯಾ. ಆ ಭಾಷಣದಲ್ಲಿ ನನ್ನ ಬಗ್ಗೆ ಕೆಟ್ಟದಾಗಿ ಭಾಷಣ ಮಾಡ್ಬೇಕು ಅಂತ ಇದೆಯಾ ಅಲ್ವಾ? ಅದಕ್ಕೇನೆ ನೀನಲ್ಲಿ ಹೋಗಿ ಭಾಷಣ ಮಾಡಬಾರ್ದು, ನೀನು ಕೂಡಾಗ್ತಾ ಇದೀವಿ. ನೋಡು ದಾಮೋದರ, ನನ್ ಭಾಷಣ ಮಾಡೋದಕ್ ಹೋಗ್ತಿರೋದಂತೂ ನಿಜ. ಆದ್ರೆ ನಮ್ ಸಂಘಕ್ಕೂ ನೀವ್ ರೌಡಿಗಳಿಗೂ ಏನ್ ಸಂಬಂಧ? ನಾನ್ ಯಾಕೆ ನಿನ್ ಬಗ್ಗೆ ಮಾತಾಡ್ಲಿ? ನೀನು ನನ್ನ ಬಗ್ಗೆ ಭಾಷಣದಲ್ಲಿ ಬೈತಿ ಅಂತ ನನಗೆ ಇನ್ಫಾರ್ಮೇಶನ್ ಬಂದಿದೆ. ನೋಡು, ನಾನ್ ಮಾಡೋ ಭಾಷಣದ ಪ್ರತಿ ಇಲ್ಲೇ ಇದೆ. ಇದ್ರಲ್ಲಿ ನಿನ್ ಬಗ್ಗೆ ಒಂದೇ ಒಂದ್ ಮಾತಾದ್ರೂ ಇದ್ಯಾ ಅಂತ ನೀನೇ ನೋಡ್ಕೊ. ನನ್ನ ಬಗ್ಗೆ ಒಂದ್ ಮಾತು ಇಲ್ವಲ್ಲ ಇಲ್ಲಿ, ಯಾಕೆ ನನಗೆ ರಾಂಗ್ ಇನ್ಫಾರ್ಮೇಶನ್ ಬಂತು? ಬೇಕಿದ್ರೆ ದಾಮೋದರನ್ ಅಂತ ಒಳ್ಳೆ ರೌಡಿಗಳು ಇರ್ತಾರೆ, ಕಾರ್ಮಿಕ ಸಂಘದ ಜೊತೆ ಎಷ್ಟೇ ಗಲಾಟೆ ಇದ್ರು ನಮಗ್ ಸಹಾಯ ಮಾಡ್ತಾರೆ ಅಂತ ಸೇರಿಸ್ಕೊಂಡು ಹೇಳ. ನೀನ್ ಸೇರಿಸ್ಕೊಂಡು ಹೇಳೋದು ಬೇಡ, ನಾನು ಇಲ್ಲಿಂದ ನೀನ್ ಬಿಡೋದು ಬೇಡ.
ನಿಜವಾಗ್ಲೂ ನನ್ನ ಬಿಡಲ್ವಾ? ನಿಜವಾಗ್ಲೂ ಬಿಡಲ್ಲ. ಇದೇ ಕಡೆ ಮಾತಾ? ಹೌದು, ಇದೇ ಕಡೆ ಮಾತು, ಇದೇ ಮೊದಲನೇ ಮಾತು. ನಿಜವಾಗ್ಲೂ? ನಿಜವಾಗ್ಲೂ. ಬಾಬಾ, ಆ ದಾಮೋದರನ ಅಡ್ಡ ಇದೆ ಅಂತ ಹೇಳ್ದಂಗಿತ್ತಲ್ವಾ? ರೌಡಿ ದಾಮೋದರನ ಅಡ್ಡ ಎಲ್ಲಿ ಬರುತ್ತೆ ಅಂತ. ಅಯ್ಯೋ ಇದೆ ಅಣ್ಣ. ಅಣ್ಣ ರೌಡಿ ದಾಮೋದರ ಎಲ್ಲಿ ಸಿಗ್ತಾರೆ? ಅಯ್ಯೋ ಅಣ್ಣ ಗೊತ್ತಿಲ್ದೇನೆ ಹೊಡೆದ್ಬಿಟ್ಟೆ ಅಣ್ಣ. ಅಣ್ಣ ಅದೇ ಅಣ್ಣ, ನಾವು ಚಂಪಾ ಚಮೇಲಿ ವಿಷಯ ವಹಿಸಿದ್ವಲ್ಲ, ಏನಾಯ್ತು? ಅಯ್ಯೋ, ಆ ಚಂಪಾ ಚಮೇಲಿ ನಮ್ಮ ಅಡ್ಡಕ್ಕೆ ಹಾಕೊಂಡ್ಬಂದಿದ್ದ. ನಮ್ಗೆ ಚೆನ್ನಾಗಿ ಜಜ್ಬಿಟ್ಟು ಓಡೋಗ್ಬಿಟ್ರಣ್ಣ. ಅಣ್ಣಯ್ಯ, ಹೇಗಾದ್ರೂ ಮಾಡಿ ಭಾಷಣ ಮಾಡೋದನ್ನ ತಪ್ಪಿಸ್ಬೇಕಲ್ಲ, ಇಲ್ಲಾಂದ್ರೆ ನಿನ್ ಮಾನ ಮರ್ಯಾದೆ ಹೊಟ್ಟೋಗುತ್ತೆ. ಈಗ ಅವಳು ಎಲ್ಲಿದ್ದಾಳೆ ಅಂತ ಹುಡ್ಕೊಂಡು ಕೂತ್ಕೊಳ್ಳೆ. ಅಣ್ಣ, ಅವ್ಳು ಭಾಷಣ ಮಾಡೋ ಜಾಗ ಆ ರಾಜಕಾರಣಿ ರಂಗಪ್ಪ ಮನೆ ಹತ್ರನೇ ಇರೋದು. ಅವ್ರಿಗೊಂದು ಫೋನ್ ಹಾಕಿ ಅಲ್ಲೇ ಅಡ್ಡಾಕ್ಬಿಡ್ಬೋದು. ರಾಜಕಾರಣಿ ರಂಗಪ್ಪನವ್ರೆ ನಮಸ್ಕಾರ. ನಾವು ಪಾಂಡ್ರಂಗ ಗಡ್ಗಲಿ ಅದೇ ಚಿತ್ರದು. ಹೇಳಿ ಪಾಂಡ್ರಂಗ ಗಡ್ಗಲಿ ಅವರೇ, ಏನ್ ಸಮಾಚಾರ? ಅದು ರಂಗಪ್ಪ ಸರ್, ಇವತ್ತು ಅದೇನೋ ಕಾರ್ಮಿಕ ಸಂಘದ ಒಂದು ಪ್ರಮುಖವಾದ ಭಾಷಣ ಕಾರ್ಯಕ್ರಮ ಇದೆಯಂತೆ. ಆ ಭಾಷಣ ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮದ ಅಧ್ಯಕ್ಷಣಿಯಾದ ಚಂಪಾ ಚಮೇಲಿ ನಿಮ್ಮನ್ನ ಯಕ್ಕಚಿಕ್ಕಿ ಬೈತಾಳಂತೆ. ಏನ ಏನ್ ಹೇಳ್ತಾ ಇದೀರ ನೀವು? ಸತ್ಯ ರಂಗಪ್ಪ ಸರ್, ಆ ಭಾಷಣದ ಪ್ರತಿನ ನಾನೇ ಕಣ್ಣಾರೆ ನೋಡಿದೀನಿ. ಅದ್ರ ತುಂಬಾ ನಿಮ್ಮನ್ನ ಯಕ್ಕಚಿಕ್ಕಿ ಬೈದು ಬಿಟ್ಟಿದ್ದಾಳೆ. ಅದು ಅಲ್ದೇ ನೀವು ಹಂಗೆ ನೀವ್ ಹಿಂಗೆ ಅಷ್ಟೊಂದು ಹಗರಣದಲ್ಲಿ ಭಾಗಿಯಾಗಿದ್ದೀರಾ, ಒಟ್ನಲ್ಲಿ ಹೇಳ್ಬೇಕು ಅಂದ್ರೆ ನೀವು ಸರಿ ಇಲ್ಲ ಅಂತ ಇದೆ. ಅಪ್ಪಿ ತಪ್ಪಿ ಅವಳು ಏನಾದ್ರೂ ಆ ಭಾಷಣ ಮಾಡ್ಬಿಟ್ಲು ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ನಿಮಗೆ ಟಿಕೆಟ್ ಸಿಗೋದಿರ್ಲಿ, ನಮ್ಮ ಬಾಕೆಟ್ ಹೊಡಿಯೋಕ್ಕೂ ಆಗಲ್ಲ. ಇಷ್ಟ್ರ ಮೇಲೆ ನಿಮ್ಮಿಷ್ಟ ಸರ್. ಲಾ ಶಿಷ್ಯ, ಬರ ಇಲ್ಲಿ ಬಸ್ ಅಂದ್ರೆ ರಂಗಪ್ಪನ ಮನೆ ಹತ್ರ ಹೋಗೋಣ. ಅವರು ಚಂಪಾ ಚಮೇಲಿ ಹಿಡ್ದಾಕಿರ್ತಾರೆ, ಅವಳನ್ನ ಕರ್ಕೊಂಡು ಮನೆಗೆ ಹೋಗೋಣ. ನೋಡ್ರಪ್ಪ ಅಣ್ಣ, ನಾವು ಬರ್ಬೇಡ. ಒಂದು ಹುಡುಗಿ ಕೈಲಿ ಒದೆ ತಿಂತಿದ್ರ ಮತ್ತೆ ಯಾಕೆ ನೀವು ಬರ್ತೀರಾ? ದೇವ್ರು ಕೊಡ್ತಂಗೆ ನನ್ನ ವಿರುದ್ಧವಾಗಿ ಭಾಷಣ ಮಾಡ್ತೀಯಂತಲ್ಲ, ಎಷ್ಟು ಪೊಗರು ನಿನಗೆ! ನೆಕ್ಕೆ ಪುಕ್ಕ ತೊರೆದು ಬಿಡ್ತೀನಿ. ನಿಮ್ ವಿರುದ್ಧ ಭಾಷಣ ಮಾಡ್ತಾ ಇದೀನಿ ಅಂತ ಯಾವ ಅಯೋಗ್ಯ ನಿಮ್ಗೆ ಹೇಳ್ದ? ಏನಂತ ತಿಳ್ಕೊಂಡಿದೀಯ? ನನ್ನ ಮಿನಿಟ್ ಇನ್ಫಾರ್ಮೇಶನ್ ಬರುತ್ತೆ ಗೂಢಚಾರರಿಂದ. ಸರ್, ನಾನ್ ಮಾಡ್ಬೇಕು ಅಂತಿರೋ ಭಾಷಣದ ಪ್ರತಿ ಇಲ್ಲಿದೆ. ಇದ್ರಲ್ಲಿ ಬೇಕಿದ್ರೆ ನಿಮ್ ಬಗ್ಗೆ ಏನಾದ್ರೂ ಇದೆಯಾ ಅಂತ ನೀವೇ ನೋಡ್ಕೊಳ್ಳಿ. ನನ್ನ ವಿಷಯ ಏನು ಇಲ್ವೇ ಅಲ್ವಲ್ಲ? ನೋಡಿ ಸರ್, ಕಾರ್ಮಿಕರ ವೇದಿಕೆ ಮೇಲೆ ನಾನು ಭಾಷಣ ಮಾಡಬಾರ್ದು ಅಂತ ದುಷ್ಟ ಶಕ್ತಿಗಳೆಲ್ಲ ಸೇರ್ಕೊಂಡು ನನ್ನ ವಿರುದ್ಧ ಕತ್ತಿ ಮಸಿತಾ ಇದ್ದಾರೆ. ನೀವು ಅದು ಕುಮ್ಮ ಕೊಡ್ತಿದ್ದೀರಲ್ಲ ಸರ್. ರಾಜಕಾರಣಿ ರಂಗಪ್ಪ ಅವರು ತುಂಬಾ ಒಳ್ಳೆಯವರು, ಸಮಾಜ ದುರೀಣರು, ನಿತ್ಯ ಸಂಜೀವಿನಿ, ಬಡವರ ಬಂಧು ಅಂತ ಬೇಕಿದ್ರೆ ಒಂದ್ 4 ಮಾತು ಸೇರ್ಸ್ಕೊಂಡು ಹೇಳ. ಅಯ್ಯೋ, 2 ಮಾತು ಜಾಸ್ತಿ ಸೇರಿಸ್ಕೊಂಡು ಹೇಳು. ನಾನ್ ಬರ್ತೀನಿ. ಬಸ್, ಇವಮ್ಮ ಇಲ್ಲಿ ಬರ್ಕೊಂಡಂಗೆ ಅಲ್ಲೋಗಿ ಮಾತಾಡ್ತಾಳೆ ಅನ್ನೋದು ಏನ್ ಗ್ಯಾರಂಟಿ? ಮೊದ್ಲೇ ಎಲೆಕ್ಷನ್ ಟೈಮ್ ಬೇರೆ. ಈ ಅಮ್ಮ ನಿಮ್ ಬಗ್ಗೆ ರೊಚ್ಚಿಗೆದ್ದು ಏನೇನೋ ಕೆಟ್ಟ ಮಾತಾಡ್ಬಿಟ್ರೆ ಯಾವ ಪಕ್ಷದವ್ರು ಟಿಕೆಟ್ ಕೊಡ್ತಾರೆ ಬಾಸ್? ಕರೆಕ್ಟ್ ನೋಡಮ್ಮ, ಇವತ್ತೊಂದಿನ ನೀನು ನಮ್ಮನ್ನ ಗೆಸ್ಟ್ ಆಗಿದ್ಬಿಡು. ನಾಳೆ ನಾವೇ ನಿನ್ ಕರ್ಕೊಂಡು ಹೋಗಿ ಮನೇಲಿ ಬಿಟ್ಬಿಟ್ಟು ಬಂದ್ಬಿಡ್ತೀವಿ. ಅಲ್ಲಿ ಎಷ್ಟು ಬೇಕಾದ್ರು ಭಾಷಣ ಮಾಡ್ಕೊ, ನಮ್ದು ಏನೂ ಅಭ್ಯಂತರ ಇಲ್ಲ. ಏನ್ ನೋಡ್ತಾ ಇದ್ದೀವಿ, ಎಳ್ಕೊಂಡೋಗ ರೂಮ್ಗೆ. ಈ ಕಾಲದಲ್ಲಿ ಯಾರನ್ನೂ ನಂಬೇಕಾಗಲ್ಲ, ಅದರಲ್ಲೂ ಈ ಸುಂದರವಾಗಿರೋ ಹೆಣ್ಮಕ್ಳನ್ನ. ನಮಸ್ಕಾರ ರಾಜಕಾರಣಿ ರಂಗಪ್ಪನವ್ರಿಗೆ. ಮಾಡ್ರಿ ಗಂಡುಗಳಿವರು, ಕೂತ್ಕೊಳ್ಳಿ. ಸರ್, ಅದು ನಮ್ಮ ಚಂಪಾ ಚಮೇಲಿ ಇಲ್ಲೇ ಇರ್ಬೇಕಲ್ವಾ? ಇದಾಳಪ್ಪ, ಆ ಭಾಷಣದಲ್ಲಿ ನಮ್ಮ ವಿರುದ್ಧ ಏನು ಇರ್ಲಿಲ್ಲ. ಆದ್ರೂ ಸುಮ್ಮನೆ ನಮ್ಮನ್ನು ಒಂದಿನ ಇರ್ಲಿ ಅಂತ ರೂಮಲ್ಲಿ ಕೂಡ ಹಾಕಿದೀವಿ. ಸರ್, ಅವಳನ್ನ ಕಳ್ಸ್ಕೊಟ್ಬಿಟ್ರೆ ನಾನೊಂದಿಷ್ಟು ಬುದ್ಧಿ ಹೇಳಿ ಮನೆ ಕರ್ಕೊಂಡು ಹೋಗ್ಬಿಡ್ತೀನಿ. ಕರ್ಕೊಂಡು ಹೋಗಿಪ್ಪ. ಏನ್ ಮಾಡ್ತಾ? ಓ, ಹೇಳ್ಕೊಂಬಾರ. ಸರಿ ಬಾಸ್. ಅಲ್ಲ, ನನ್ನ ವಿರುದ್ಧ ಏನು ಇಲ್ಲ ಅಂದ್ಮೇಲೆ ಭಾಷಣ ಮಾಡ್ಕೊಳ್ಳಿ ಬಿಡಿ. ಅದ್ ಹಾಗಲ್ಲ ಸರ್, ಅಪ್ಪಿ ತಪ್ಪಿ ಏನಾದ್ರು ಚಂಪಾ ಭಾಷಣ ಮಾಡ್ಬಿಟ್ರೆ ನಮ್ ಬಾವನ್ ಬುಡಕ್ ಬಂದ್ಬಿಡುತ್ತೆ. ಬಾಸ್, ಚಂಪಾ ರೂಮಲ್ಲಿಲ್ಲ, ಎಲ್ಲ ತಪ್ಪಿಸ್ಕೊಂಡ್ಬಿಟ್ಟಿದ್ದಾಳೆ. ತಪ್ಪಿಸ್ಕೋಗ ಏನೋ ಮಾಡ್ತಿದ್ದೆ. ನೀವು ಯಾವಾಗಲೂ ಹೀಗೇನೆ, ಯಾವ ಕೆಲಸ ವಹಿಸಿದ್ರು ನೆಟ್ಟಗೆ ಮಾಡೋದೇ ಇಲ್ಲ. ಅಲ್ಲ ಸರ್, ವಹಿಸಿದ ಕೆಲಸ ನೆಟ್ಟಗೆ ಮಾಡಲ್ಲ ಅಂತ ಗೊತ್ತಿದ್ದ ಮೇಲೂ ಪದೇ ಅವನಿಗೆ ಯಾಕೆ ಸರ್ ಕೆಲಸ ವಹಿಸ್ತೀರಾ? ನಾನೇನಪ್ಪ ಮಾಡಿ, ನನ್ ಸಿಕ್ಕಿರೋರೆಲ್ಲ ಇಂಥವ್ರೇನೆ. ಬಾವಾ, ಚಂಪಾ ಭಾಷಣ ಮಾಡ್ಬಿಟ್ರೆ ಏನ್ ಗತಿ? ಭಾಷಣ ಮಾಡೋದಕ್ಕೆ ಇನ್ನೂ ಟೈಮ್ ಇದೆ, ಅಷ್ಟ್ರಲ್ಲಿ ಹೇಗಾದ್ರೂ ಮಾಡಿ ತಡಿಬೇಕಲ್ಲ. ಹೊಳಿ ಅಂದ್ರೆ ಬೇರೆಯವ್ರು ನಂಬ್ಕೊಂಡ್ರೆ ಈ ಕೆಲಸ ಆಗಲ್ಲ, ನಾವೇ ಹೋಗಿ ಈ ಕೆಲಸ ಮಾಡಿ ಮುಗಿಸ್ಬೇಕು. ಏನ್ ಮಾಡೋಣ? ಹಿಂಗ್ ಮಾಡೋಣ. ಹೆಂಗೆ? ಸೂಪರ್. ಯಾಕೋರೆ ನೀವು ಕಾರ್ಮಿಕ ಸಂಘದ ಪ್ರೆಸಿಡೆಂಟ್ ಚಂಪಾ ಅವರಲ್ಲೇ? ಹೌದು, ನಿಂಗೆ ಹೇಗೆ ಗೊತ್ತು? ನಾನು ಸಂಘದ ಮೆಂಬರ್ ಕಡೆ ಹೇಳಿ.
ಹೌದಾ ಮತ್ತೆ ಇಲ್ಲೇನ್ ಮಾಡ್ತಿದ್ಯಾ? ಹೋಗೋ ಬರ ಕಾರ್ಮಿಕರಿಗೆಲ್ಲ ಬಿಟ್ಟೆಗೆ ಮಧ್ಯೆ ಕೊಡೋಣ ಅಂತ ನಿಂತೀವಿ. ಒಳ್ಳೆ ಕೆಲ್ಸಾನೇ ಮಾಡ್ತಿದ್ಯಾ. ಭಾಷಣ ಟೈಮ್ ಸರಿಯಾಗಿ ನೀನು ಬಂದ್ಬಿಡು. ಬರ್ತೀನಿ ಅಕ್ಕಾರೆ ಬರೋದ್ ಬಂದಿದ್ರಾ ಒಂದೊಟ್ಟ ತಣ್ಣಗೆ ಮಜ್ಜೆ ಕುಡ್ಕೊಂಡು ಹೋಗಿ ಚಮ್ಮತ್ತ ವಾಸ್ತ ಮಾಡಿ. ಯಾರಲ್ಲಿ ಮಜ್ಜಿಗೆ 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 ತಣ್ಣಗಿರ ಮಜ್ಜಿಗೆ ತಂಪಿಗಿರ ಮಜ್ಜಿಗೆ. ಚಂಪಾ ಯಾಕೆ ಮೂತಿನ ಅಂತ ಊದಿಸ್ಕೊಂಡು ಕೂತಿದ್ಯಾ? ಏನೋ ದೊಡ್ಡದಾಗಿ ಭಾಷಣ ಬಿಗಿತಿ ನಿಂತ್ಕೊಂಡಿದ್ಯಲ್ಲ, ಅಲ್ಲೇನು ಕಿಸಿಲಿಲ್ವಾ? ಯಾಕೆ ಅವಳು ಸನ್ಮಾನ ಮಾಡಲ್ಲ ಅಂದ್ಬಿಟ್ಲ? ಅದೇನಾಯ್ತು ಅಂತ ಬಾಯ್ ಬಿಟ್ಟು ಬೊಗಳೆ ಚೆನ್ನಾಗಿ ಕುಡ್ಕೊಂಡು ಹೋಗಿದ್ಯಾ? ಮಾತಾಡಕ್ಕಾಗದೆ ಬರೀ ಕೈ ಸನ್ನೆ ಬಾಯಿ ಸನ್ನೆ ಮಾಡ್ತಾವಳೆ ಅಂದ್ಮೇಲೆ ಈ ಗಂಟ್ಲು ಪೀಪಿ ಅನ್ನೋದು ಒಳಗಡೆ ಉತ್ಕೊಂಡು ಹೋಗ್ಬಿಟ್ರು. ಇರಿ ಆ ಪೀಪಿನ ಆಚೆ ತರಿಸ್ತೀನಿ. ಲೇ ದೇವ್ರ ಕೊಡ್ತಂಗಿ ಆ ಕಷಾಯ ತಾಂಬಮ್ಮ. ತಗೋಣಿಯ ಒಂದು ಎಡದ ಮೇಲೆ ಸೂರಿ ಅವಳಿಗೆ ಕೊಡೆ ತೆಗೆದು ಮಕ್ಕ ಕೊಡ್ಬಿಡ್ತೀವಿ. ಚಪ್ಪು ಕುಡಿ ಮಾತು ಬರುತ್ತೆ. ಸ್ವಲ್ಪ ಮೆತ್ತಗೆ ಮಾತಾಡೆ. ನಾನು ಎಲ್ಲೂ ಹಾಳಾಗೋಗಿಲ್ಲ, ಇಲ್ಲೇ ಇದ್ದೀನಿ. ಒಳ್ಳೆ ಅಂದ್ರೆ ಮೆತ್ತಗೆ ಹೇಳಿಪ್ಪ. ಇಂಥ ಒಳ್ಳೆ ಕಷಾಯ ನಂಗೆ ಆ ಫಂಕ್ಷನ್ ಎಲ್ಲ ಸಿಕ್ಕಿದ್ರೆ ಚೆನ್ನಾಗಿ ಭಾಷಣ ಮಾಡಿ ಚಪ್ಪಾಳೆ ಗಿಟ್ಟಿಸ್ಕೊತಿದ್ದೆ. ಇವಾಗ ಒಳ್ಳೆ ಅವಕಾಶ ಹಾಳಾಯ್ತೆ. ಸ್ವಲ್ಪ ತೆಪ್ಪಗಿರ್ತೀಯ. ಬಿಸಿ ರಕ್ತ ಇದೆ ಅಂದ್ಬಿಟ್ಟು ಈ ನೀತಿ ನಿಯಮ ಅನ್ನೋದು ಕೋತಿ ಬಾಲ ಇದ್ದಂಗೆ ರೂಲ್ಸ್ ಮಾಡೋರ್ಗೆ ತಲೆನೇ ಇಲ್ಲ ಅಂತ ಸರ್ಕಾರನ ಬೈದ್ರೆ ನ್ಯಾಯಾಂಗ ನಿಂದಿನ ಕೇಸ್ ಅಡಿನಲ್ಲಿ ನಿನ್ನ ಜೈಲಿಗೆ ತುಂಬಿಡೋರು. ಹೇಗಾದ್ರೂ ಮಾಡಿ ನೀನು ಮಾಡೋ ಭಾಷಣ ತಪ್ಪಿಸ್ಬೇಕು ಅಂತ ನಾವೇ ನಿನ್ನ ಗಂಟ ನಬ್ಬೊಂದು ಮಾಡಿಸಿದ್ದು.